ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸುಲಭದಲ್ಲಿ ಮಾಡುವಂತಹ ಒಂದು ಖೀರ್ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ನಮ್ಮಲ್ಲಿ ಇದಕ್ಕೂ ಕೂಡ ನಾವು ಪಾಯಸ ಅಂತಾನೆ ಹೇಳ್ತೇವೆ. ಸಾಬೂದಾನವನ್ನ ಬಳಸಿ ಈ ರೆಸಿಪಿಯನ್ನ ಮಾಡ್ತಾ ಇದ್ದೇನೆ. ಕೇವಲ ಒಂದು 10, 15 ನಿಮಿಷ ನಿಮ್ಮ ಹತ್ರ ಟೈಮ್ ಇತ್ತು ಅಂದ್ರೆ ಈ ರೆಸಿಪಿಯನ್ನ ತುಂಬಾನೇ ಸುಲಭದಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಬಾಣಲೆಯನ್ನ ಬಿಸಿಗಿಟ್ಕೊಂಡು 1 ಕಪ್ ಆಗುವಷ್ಟು ಸಾಬಕ್ಕಿಯನ್ನ ತಗೊಂಡಿದ್ದೇನೆ. ಇದು ನೈಲಾನ್ ಸಾಬಕ್ಕಿ. ತುಂಬಾ ಚಿಕ್ಕದಾಗಿ ಇರ್ತದೆ. ಇದನ್ನ ತುಪ್ಪವನ್ನ ಹಾಕಿ ಹುರ್ಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಪರಿಮಳ ಬರ್ತದೆ. ಹಾಗೆ ಬೇಯಲಿಕ್ಕೂ ಕೂಡ ಬೇಗನೆ ಆಗ್ತದೆ ಈ ರೀತಿ ತುಪ್ಪವನ್ನ ಹಾಕಿ ಹುರ್ಕೊಳ್ಳೋದ್ರಿಂದ. ನಾನಿಲ್ಲಿ 2 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ. ಈ ನೈಲಾನ್ ಸಾಬಕ್ಕಿ ಸ್ವಲ್ಪ ಇದ್ರೂ ಸಾಕಾಗ್ತದೆ ಪಾಯಸವನ್ನ ಮಾಡ್ಲಿಕ್ಕೆ. ತುಂಬಾ ಅರಳ್ಕೊಂಡ್ ಬಿಡ್ತದೆ. ನಾವು ಅದಕ್ಕೆ ಎಷ್ಟು ನೀರು ಹಾಲು ಸೇರಿಸಿದ್ರು ಕೂಡ ಅದು ಅರಳ್ತಾ ಹೋಗ್ತದೆ. ಅಷ್ಟು ಪಾಯಸ ಒದ್ಗಿ ಬರ್ತದೆ. ನಿಮ್ಗೆ 4, 5 ಜನರಿಗೆ ಮಾಡೋದಾದ್ರೆ ಅರ್ಧ ಕಪ್ ಸಾಬಕ್ಕಿಯನ್ನ ತಗೊಂಡ್ರೆ ತುಂಬಾನೇ ಪಾಯಸ ರೆಡಿ ಆಗ್ತದೆ. ನಾನಿಲ್ಲಿ 1 ಕಪ್ ಆಗುವಷ್ಟು ತಗೊಂಡಿದ್ದೇನೆ. ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಇದನ್ನ ಹುರ್ಕೊಳ್ಬೇಕು. ತುಪ್ಪ ಎಲ್ಲ ಚೆನ್ನಾಗಿ ಸಾಬಕ್ಕಿಗೆ ಅಂಟ್ಕೊಂಡಿದೆ. ಈಗ ಇದನ್ನ ಉರಿ ಆಫ್ ಮಾಡಿ ನೀರನ್ನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಸಾಬಕ್ಕಿಗೆ 4 ಲೋಟದ ತನಕ ನೀರನ್ನ ಇಟ್ಕೊಳ್ಬೇಕಾಗ್ತದೆ. ನೀರಿಗೆ ಹುರಿದಿರುವಂತಹ ಸಾಬಕ್ಕಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ. ಬೇಯಲಿಕ್ಕೆ ಜಾಸ್ತಿ ಹೊತ್ತು ಬೇಡ. ಹಾಗೆ ಇದನ್ನ ದಪ್ಪ ತಳದ ಪಾತ್ರೆಯನ್ನ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಬೇಗನೆ ತಳದಲ್ಲಿ ಹೋಗಿ ಕೂತ್ಕೊಳ್ತದೆ ಸಾಬಕ್ಕಿ. ಹಾಗಾಗಿ ದಪ್ಪ ತಳದ ಪಾತ್ರೆಯನ್ನ ತಗೊಳ್ಳಿ. ಬಾಂಡ್ಲೆ ಎಲ್ಲ ತಗೊಂಡ್ರು ಕೂಡ ಚೆನ್ನಾಗೇ ಆಗ್ತದೆ. ಈ ರೀತಿ ಅದನ್ನ ಕೈ ಆಡ್ತಾನೆ ಇರಬೇಕು. ಇಲ್ಲಾಂದ್ರೆ ತಳದಲ್ಲಿ ಹೋಗಿ ಕೂತ್ಕೊಳ್ತದೆ. ಅರ್ಧದಷ್ಟು ಬೆಂದಾಗಿದೆ ಅನ್ನುವಾಗ ನಾನು ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಹಾಲನ್ನ ಈಗಾಗಲೇ ನಾನು ಕುದಿಸಿ ಇಟ್ಕೊಂಡಿರುವ ಹಾಲನ್ನ ಬಳಸ್ತಾ ಇದ್ದೇನೆ. ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ಹಾಕಿದ್ದೇನೆ. ಸಾಧಾರಣ ಒಂದು 3 ಕಪ್ ತನಕ ಇದೆ ಅಂತ ಹೇಳ್ಬೋದು. ಅರ್ಧ ಲೀಟರ್ಗಿಂತ ಸ್ವಲ್ಪ ಜಾಸ್ತಿ. ನಾನು ಅಳತೆ ಏನ್ ಮಾಡಿಲ್ಲ, ನೋಡ್ಕೊಂಡು ಸೇರಿಸ್ಕೊಂಡ್ರೆ ಆಯ್ತು ಅಂತ. ಹಾಲು ಹಾಕಿದ ನಂತರನೂ ಅಷ್ಟೇ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು. ಸ್ವಲ್ಪ ಹೊತ್ತು ನೀವು ಕೈ ಬಿಟ್ಟರು ಕೂಡ ಅದು ತಳದಲ್ಲಿ ಹೋಗಿ ಕೂತ್ಕೊಳ್ತದೆ. ನಾನು ಇದಕ್ಕೆ ಕಾಯಿ ಹಾಲನ್ನು ಕೂಡ ಬಳಸ್ತಾ ಇದ್ದೇನೆ. ಹಾಗಾಗಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಮಿಕ್ಸಿ ಜಾರಲ್ಲಿ ಹಾಕಿ ಅಗತ್ಯ ಇರುವಷ್ಟು ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಂಡು ಕಾಯಿಯ ಹಾಲನ್ನ ತೆಕ್ಕೊಳ್ತಾ ಇದ್ದೇನೆ. ಬಟ್ಟೆಯಲ್ಲಿ ಹಾಕಿ ಸೋಸ್ಕೊಳ್ತಾ ಇದ್ದೇನೆ. ಕಾಯಿ ಹಾಲು ಕೂಡ ಒಂದೊಳ್ಳೆ ಪರಿಮಳವನ್ನ ಕೊಡ್ತದೆ. ನಿಮಗೆ ಕಾಯಿ ಹಾಲು ಹಾಕುದು ಇಷ್ಟ ಇಲ್ಲ ಅಂದ್ರೆ ದನುವಿನ ಹಾಲನ್ನೇ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಗ್ತದೆ. ನಾನು ಎರಡನ್ನು ಕೂಡ ಬಳಸ್ತಾ ಇದ್ದೇನೆ. ಕಾಯಿ ಹಾಲಿದೆ ಒಂದು ರುಚಿ ಕೂಡ ಇರ್ತದೆ. ಹಾಗಾಗಿ ತುಂಬಾ ಚೆನ್ನಾಗಿ ಕ್ರೀಮಿಯಾಗಿ ಬರ್ತದೆ ಈ ಒಂದು ಪಾಯಸ. ತಿನ್ಲಿಕ್ಕೆ ತುಂಬಾ ರುಚಿಕರವಾಗಿರ್ತದೆ. ಈಗ ಇದಕ್ಕೆ ಸ್ವಲ್ಪ ಲವಂಗ ಹಾಗೆ ಏಲಕ್ಕಿಯನ್ನ ಹಾಕೊಂಡಿದ್ದೇನೆ. ಹಾಗೆ ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಕೇಸರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಖೀರನ್ನೆಲ್ಲ ಮಾಡುವಾಗ ಕೇಸರಿಯನ್ನ ಹಾಕಿದಾಗ ಪರಿಮಳವೂ ಕೂಡ ಚೆನ್ನಾಗಿ ಬರ್ತದೆ. ಹಾಗೆ ಒಂದು ಒಳ್ಳೆ ಬಣ್ಣವೂ ಕೂಡ ಬರ್ತದೆ. ಒಂದು ಸ್ವಲ್ಪ ಕೇಸರಿಯನ್ನ ನಾನು ಬಳಸಿದ್ದೇನೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸಾಬಕ್ಕಿ ಚೆನ್ನಾಗಿ ಬಂದಿದೆ ಅನ್ನುವಾಗ ಇದಕ್ಕೆ ಸಕ್ಕರೆಯನ್ನ ಸೇರಿಸಬೇಕು. ಚೆನ್ನಾಗಿ ಬೇಯದೆ ಇದ್ರೆ ಸಕ್ಕರೆಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ಚೆನ್ನಾಗಿ ಬೆಂದ ನಂತರ ಸಕ್ಕರೆಯನ್ನ ಸೇರಿಸ್ಕೊಳ್ಳಿ. 1 ಕಪ್ ಆಗುವಷ್ಟು ಸಾಬಕ್ಕಿಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಳ್ಬಹುದು. ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಂಡಿದ್ದೇನೆ. ನಿಮ್ಮ ಸಿಹಿ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನನಗೆ ತುಂಬಾ ಸಿಹಿ ಆದ್ರೆ ಚೆನ್ನಾಗಾಗೋದಿಲ್ಲ ಅಂತ ಸ್ವಲ್ಪ ಸಕ್ಕರೆಯನ್ನ ಕಡಿಮೆ ಹಾಕೊಂಡಿದ್ದೇನೆ. ನಂತರ ತೆಗೆದಿಟ್ಟಿರುವಂತಹ ಕಾಯಿಯ ಹಾಲನ್ನ ಹಾಕೊಂಡಿದ್ದೇನೆ. ನೋಡಿ ಎಷ್ಟು ಹಾಕಿದ್ರೂ ಇದು ದಪ್ಪ ಆಗ್ತಾ ಬರ್ತದೆ ಕುದೀತಾ ಇದ್ದ ಹಾಗೆ, ಮತ್ತು ಕೂಡ ಅರಳ್ತಾ ಹೋಗ್ತದೆ ಸಾಬಕ್ಕಿ. ಈಗಾಗಲೇ ಬೆಂದಿದೆ ಆದ್ರೂ ಕೂಡ ಹಾಕಿದಷ್ಟು ಕಾಯಿ ಹಾಲಿಗೂ ಕೂಡ ಮತ್ತು ಕೂಡ ದಪ್ಪ ಆಗ್ತಾನೆ ಬಂತು. ಹಾಗೆ ಇದು ತಣ್ಣಗಾಗ್ತಾ ಹೋದ ಹಾಗೆ ಇನ್ನು ಕೂಡ ಗಟ್ಟಿ ಆಗ್ತಾ ಬರ್ತದೆ. ಬಿಸಿ ಬಿಸಿಯಾಗಿರುವಾಗ ಮಾಡೋದಾದ್ರೆ ಇಷ್ಟು ಹಾಕೊಂಡ್ರೆ ಸಾಕಾಗ್ತದೆ. ಕಾಯಿ ಹಾಲು ಕೂಡ 1.5 ಕಪ್ ಆಗುವಷ್ಟು ಇತ್ತು. ನೋಡಿ ಪಾತ್ರೆ ಫುಲ್ ಆಗಿದೆ. ಈಗಾಗಲೇ ಇಷ್ಟು ಪಾಯಸ ರೆಡಿ ಆಗಿದೆ. ತಕ್ಷಣಕ್ಕೆ ಸರ್ವ್ ಮಾಡೋದಾದ್ರೆ ಇದು ಕರೆಕ್ಟ್ ಇದೆ ಕನ್ಸಿಸ್ಟೆನ್ಸಿ. ಸ್ವಲ್ಪ ಹೊತ್ತು ತಣ್ಣಗಾದ್ರೂ ಕೂಡ ದಪ್ಪ ಆಗ್ತದೆ. ಮತ್ತೆ ನೀವು ಹಾಲನ್ನ ಕಾಸಿ ಹಾಕೊಳ್ಬೇಕಾಗ್ತದೆ. ನೋಡ್ಕೊಂಡು ಮಾಡ್ಕೊಳ್ಳಿ. 1 ಕಪ್ಪಲ್ಲಿ ತುಂಬಾ ಪಾಯಸ ಆಗ್ತದೆ. ನಾನು ಈಗಾಗಲೇ ಹೇಳಿದ ಹಾಗೆ 10, 12 ಜನರ ತನಕ ತಿನ್ಬೋದು. ಅಷ್ಟು ಪಾಯಸ ರೆಡಿ ಆಗ್ತದೆ. ಚೆನ್ನಾಗಿ ಕುದಿ ಬಂದಿದೆ. ಉರಿಯನ್ನ ಆಫ್ ಮಾಡಿಕೊಂಡು ಕೊನೆಯಲ್ಲಿ ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ದ್ರಾಕ್ಷಿ ಹಾಗೆ ಗೋಡಂಬಿಯನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದ ಸಾಬಕ್ಕಿ ಖೀರ್ ಅಥವಾ ಸಾಬಕ್ಕಿಯ ಪಾಯಸ ರೆಡಿ ಆಗ್ತದೆ. ತುಂಬಾನೇ ರುಚಿಕರವಾಗಿರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹೆಚ್ಚು ಟೈಮ್ ಇಲ್ಲದೆ ಇರುವಾಗ ಈ ಒಂದು ಪಾಯಸವನ್ನ ಮಾಡಿ ತುಂಬಾನೇ ಬೇಗನೆ ನಾವು ಈ ಪಾಯಸವನ್ನ ಮಾಡ್ಕೊಳ್ಬಹುದು. ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.